ಪ್ರೆಗ್ನೆಂಟ್ ಆಗಿರೋ ಹುಡುಗಿಗೆ ಡೆಲಿವರಿ ಮಾಡಿಸೋದಕ್ಕೆ 3 ವರ್ಷ ಬೇಕು. ನನ್ನಿಂದ ಅವಳು ಮರೆಯೋಕ್ಕೆ ಸಾಧ್ಯ ಇಲ್ಲ ಮಗ. ನಿಂದು ಯಾವುದೋ ಮಗ, ರಾಜಕಾರಣಿಗಳು ಕುರ್ಚಿಗೋಸ್ಕರ ಕಿತ್ತಾಡಿದ್ರೆ ನಿಂದೇನಿದು ಹಸೆ ಮನೆಗಾಗಿ ಹಣಾಹಣಿ. ಎಷ್ಟು ದಿನ ಮಗ ಈ ಪ್ರೀತಿಲಿ ಯುದ್ಧ ಮಾಡೋದು? ಅದೇ ಜಗಳ, ಡಿಪ್ರೆಷನ್ನು, ಸೂಸೈಡು. ನನಗಂತೂ ಸಾಕಾಗೋಗಿದೆ. ಇದೆಲ್ಲ ಸಿನಿಮಾದಲ್ಲಿ ನೋಡೋಕ್ಕೆ ಚಂದ ಅಷ್ಟೇ. ಸಿನಿಮಾದಲ್ಲಿ, ಸೀರಿಯಲಲ್ಲೂ ಚೆನ್ನಾಗಿರುತ್ತೆ. ಸೀರಿಯಲಲ್ಲಿ ಪ್ರೆಗ್ನೆಂಟ್ ಆಗಿರೋ ಹುಡುಗಿಗೆ ಡೆಲಿವರಿ ಮಾಡಿಸೋದಕ್ಕೆ 3 ವರ್ಷ ಬೇಕು. ಬೇರೆ ಏನಾದರೂ ಇದ್ರೆ ಯೋಚನೆ ಮಾಡು ಮಗ. ಏನು ಬೇರೆ ಯೋಚನೆ ಮಾಡೋದು ಮಗ? ಅದೇ ಹುಡುಗ, ಅದೇ ಹುಡುಗಿ, ಅದೇ ಲವ್, ಅದೇ ಬ್ರೇಕಪ್. ಇನ್ನೇನಿದೆ ಹೊಸದು ಮಣ್ಣು? ಮಗ, ಇಂಥ ಟೈಮಲ್ಲಿ ಹುಡುಗಿರು ಕನ್ಫ್ಯೂಸ್ ಆಗಿರ್ತಾರೆ. ನಾವು ಕನ್ಫ್ಯೂಸ್ ಆದರೆ ಅವ್ರು ಕ್ಲಿಯರ್ ಆಗಿರ್ತಾರೆ. ಯಾವಾಗ ನಾವು ಕ್ಲಿಯರ್ ಆಗಿರ್ತೀವೋ ಅವ್ರು ಕನ್ಫ್ಯೂಸ್ ಆಗಿರ್ತಾರೆ. ಎಸ್, ಅಂದರೆ ಕನ್ಫ್ಯೂಸ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಮಗ, ಅದು ಏನು ಮಾತಾಡ್ತಾ ಇದೆಯೋ ಅರ್ಥ ಆಗ್ತಾ ಇಲ್ಲ ಮಗ. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಹಾಂ, ಕರೆಕ್ಟ್.